ಮಾನ್ಯ ಸಚಿವರೇ, ನೀವು ರವಿ ಸುಬ್ರಹ್ಮಣ್ಯ ವ್ಯಾಲಿಡ್ ಪಾಯಿಂಟ್. ಅಬ್ಜೆಕ್ಷನ್ ಅನ್ನ ತೆಗೆದಿರೋದು ಒಬ್ಬ ಇಒ, ಒಬ್ಬ ಸರ್ಕಾರಿ ಅಧಿಕಾರಿ. ಕ್ಯಾಬಿನೆಟ್ ಅನ್ನ ಕ್ವಶನ್ ಮಾಡಿರೋದು. ಅದಾದ ನಂತರ CAG ಅದನ್ನ ಅಬ್ಸರ್ವೇಷನ್ ಮಾಡಿದೆ, ನಂಗೆ ಗೊತ್ತು. ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಇದ್ದೆ, ಚರ್ಚೆ ಆಗಿದೆ ಇದನ್ನ, ತುಂಬಾ ಚರ್ಚೆ ಆಗಿ ನಂತರ ಕ್ಯಾಬಿನೆಟ್ ಏನು ನಿರ್ಣಯ ಮಾಡಿದೆ ಆ ಪ್ರಕಾರ ನಾನು ಮಾಡಬೇಕು ಅಂತೇಳಿ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ತೀರ್ಮಾನ ಮಾಡಿದ ನಂತರವೂ ಒಬ್ಬ ಅಧಿಕಾರಿ ಕ್ಯಾಬಿನೆಟ್ ತೀರ್ಮಾನ ಮತ್ತು ಪಬ್ಲಿಕ್ ಅಕೌಂಟ್ಸ್ ತೀರ್ಮಾನ ಎರಡನ್ನೂ ಮುಗಿದ ನಂತರವೂ ಒಬ್ಬ ಅಧಿಕಾರಿ ಮತ್ತೆ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೆ? ದಯಮಾಡಿ ನೀವು ಆಮೇಲೆ ನೋಡ್ತೀವಿ ಅಂತ ಅನ್ಬೇಡಿ, ಒಂದು ಖಡಕ್ ಆಗಿ ಇವತ್ತು ಮುಕ್ತಾಯಗೊಳಿಸಿದೆ ಅಂತ ಹೇಳಿ. ಯಾಕೆಂದ್ರೆ ಸುಬ್ರಹ್ಮಣ್ಯ ಮಠದ ವಿಷಯ ಇದು. ದಯಮಾಡಿ ಇದಕ್ಕೊಂದು ಸ್ಯಾಂಟಿಟಿ ಇದೆ, ಇದನ್ನ ಅರ್ಥ ಮಾಡಿಕೊಂಡು ಕ್ಯಾಬಿನೆಟ್ ಇಂದ ತೆಗೆದುಕೊಂಡಂತ ನಿರ್ಣಯಕ್ಕೆ ಗೌರವ ಕೊಡಿ. ಅದನ್ನ ಪಬ್ಲಿಕ್ ಅಕೌಂಟ್ ಕಮಿಟಿಯು ಕೂಡ ಪುರಸ್ಕರಿಸಿದೆ. ದಯಮಾಡಿ ಇದನ್ನ ಗೌರವ ಕೊಡಿ. ಇದನ್ನ ಮೀರಿ ಇನ್ಯಾರೋ ಒಬ್ಬ ಅಧಿಕಾರಿ ನಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಹಂಗಾಗಿ ಅವನ ಮೇಲೆ ಆಕ್ಷನ್ ತಗೊಳ್ಬೇಕು, ಆಮೇಲೆ ವಿಷಯ. ಫಸ್ಟ್ ಇದನ್ನ ಮುಕ್ತಾಯಗೊಳಿಸೋದು ಒಳ್ಳೇದು. ಯಾರು ಕ್ಯಾಬಿನೆಟ್ ತಾನೆ, CAG ಅದನ್ನ ಲೆಕ್ಕಕ್ಕೆ ನಾವೇನು ತಗೊಳ್ಳೋ ಆಗಿಲ್ಲ. ಅವರು ಹೇಳ್ತಾರೆ ಅವ್ರ ಕಾನೂನು ಚೌಕಟ್ಟಲ್ಲಿ ನೀವು ಕೊಟ್ಟಿರೋ ತಪ್ಪು ₹1 ಏನೋ ಪಿರಿಯಡ್ ರೇಟ್ ಹಾಕ್ಬೇಕಾಗಿತ್ತು ಅಂತ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆಮೇಲೆ ಪಬ್ಲಿಕ್ ಅಕೌಂಟ್ಸ್ ಕಂಪ್ನಿನಲ್ಲೂ ಇದು ಕ್ಲೋಸ್ ಆಗಿದೆ ಅಲ್ವಾ? ಕಾಪಿ ಕಳಿಸಿದೀನಿ. ಅದು ಆಗಿದೆ ನೋಟಿಸ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಆದ್ಮೇಲೆ ಅದೇ ಅಂತಿಮ ಅಲ್ವಾ? ಅದಾದ್ಮೇಲೆ ಮತ್ತೆ ಕೋರ್ಟ್ ಕಚೇರಿ ಈ ಎಲ್ಲ ಹಿಂದೆ ಎಲ್ಲ ಬಹಳ ಹಿಂದೆನೆ ಕೋರ್ಟ್ 15-20 ವರ್ಷ ಕೋರ್ಟಲ್ಲಿ ಕೇಸ್ ನಡೆದಿದೆ. ಒಂದೇ ನಿಮಿಷ ನೀವು ಹೇಳ್ತಾ ಇರೋದು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಆ ಇಒ ನಿಮ್ ಕೈ ಕೆಳಗಡೆ ಕೆಲಸ ಮಾಡೋ ಅಂತ ಇಒ ಕೊಟ್ಟಿರೋದು. ನೀವ್ ಹೇಳಿದ್ರಿ ಕ್ಯಾಬಿನೆಟ್ ಪರಮ, ಅದನ್ನ ಯಾರು ಕ್ವಶನ್ ಮಾಡಂಗಿಲ್ಲ. ಅದನ್ನ ಅವನು ಇಒ ಮಾಡ್ತಾವನೆ ಅಂದ್ರೆ ನೀವು ಹಾಕಿರೋ ಅಧಿಕಾರಿ ಮಾಡ್ತಾ ಇದ್ದಾನೆ. ಇದೇನಾದ್ರೂ ಆದ್ರೆ ಈಗ ನಾವು ಕಳೆದ ಸ್ವಾತಂತ್ರ್ಯ ಬಂದಾಗಿಂದ ಬಹಳಷ್ಟು ಜನಕ್ಕೆ ಕೊಟ್ಟಿದ್ದೀರಿ. ನಾವು ಕನ್ನಡ ಸಂಘಗಳಿಗೆ ಕೊಟ್ಟಿದ್ದೀರಿ, ದೇವಸ್ಥಾನಕ್ಕೆ ಕೊಟ್ಟಿದ್ದೀರಿ, ಜಾತಿ ಸಂಸ್ಥೆಗಳಿಗೆ ಕೊಟ್ಟಿದ್ದೀರಿ, ಬೇಕಾದಷ್ಟು ಸಾವಿರಾರು ಜನ ಅನಾಥಾಶ್ರಮಗಳಿಗೆ ಕೊಟ್ಟಿದ್ದೀರಿ. ಎಲ್ಲರಿಗೂ ಇದೊಂದಾದ್ರೆ ಲ್ಯಾಂಡ್ ಮಾರ್ಕ್ ಆಗೋತತೆ, ನಾಳೆ ದೊಡ್ಡ ಸಮಸ್ಯೆ ಉದ್ಭವ ಆಗ್ತೈತೆ. ನೀವು ಯಾರ್ಯಾರಿಗೆ ಕೊಟ್ಟಿದ್ದೀರೋ ಅದೆಲ್ಲ ಸಮಸ್ಯೆ ಶುರು ಆಗ್ತೈತೆ. ಅದರಿಂದ ಅವನಿಗೆ ಬುದ್ಧಿ ಕಲಿಸಿ. ಈಗ ಕ್ಯಾಬಿನೆಟ್ ತೀರ್ಮಾನ ಏನಾಗಿದೆಯೋ ಅದೇ ಅಂತಿಮ. ಇನ್ನು 2011 ಕೊಟ್ಟಿರೋದು 9 2011 9 ಕೊಟ್ಟಿರೋದು. 30 ವರ್ಷಕ್ಕೆ ಕೊಟ್ಟಿದ್ದೀವಿ. 1 ನಿಮಿಷ, 30 ವರ್ಷಕ್ಕೂ ಕೂಡ ಇಷ್ಟೇ ಇರುತ್ತೆ ಬಿಡಿ, ₹1. ನೀವು ಕೇಸ್ ವಾಪಸ್ ತಗೊಳ್ಳಿ, ನಾನು ನಮ್ಮ ಡೈರೆಕ್ಟರ್ ಮುಗಿತದ 14 ವಿಡ್ರಾ ಮಾಡಿ. ನಿಮ್ಮ ರೈಟಿಂಗ್ ಆನ್ಸರ್ ಅಲ್ಲಿ 14ನೇ ಪಾಯಿಂಟ್ ವಿಡ್ರಾ ಮಾಡಿ, ಅವಾಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. 14ನೇ ಪಾಯಿಂಟ್ ಅಷ್ಟೇ, ಇನ್ನೇನಿಲ್ಲ. ಈಗ ₹1 ಕೊಟ್ಟಿದ್ದಾರೆ, ಅಲ್ಲಿ ತನಕ ಕರೆಕ್ಟ್ ಇದೆ ಸರ್. 13ನೇ ಪಾಯಿಂಟ್ ತನಕ ಕರೆಕ್ಟ್ ಇದೆ ನಿಮ್ಮ ಆನ್ಸರ್. 14ರಲ್ಲಿ ಮತ್ತೆ ಏನ್ ಹೇಳ್ತೀರಿ ಅಂದ್ರೆ ಮಧ್ಯದಲ್ಲಿ ಏನ್ ಮಾಡಿದ್ದಾರೆ, ಹೋಟೆಲ್ ಸ್ಟೇ ಇತ್ತು, ನಾವು ಕೊಡೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ಇವ್ರು ಹೋಗಿದ ತಕ್ಷಣ ಅವ್ರೇನ್ ಮಾಡ್ಬಿಟ್ಟಾರೆ, ಬರ್ಕೋಬಿಟ್ಟಾರೆ. ಸರಿ, 14ನೇ ಪಾಯಿಂಟ್ ಮಾಡಿ ಕ್ಯಾಬಿನೆಟ್ ಹೇಳಿದ್ದೆ. ಅವ್ರು ಯಾಕೆ ಬರ್ಕೊಟ್ರು, ಕೊಡಬಾರ್ದಿತ್ತು ಅಂತ ನಾನೇ ಹೇಳಿದ್ದೀನಿ ರವಿಗೆ. ಕರೆಕ್ಟ್ ಅಲ್ವೇ? ತಾವ್ ಹೇಳಿದ್ರಿ, ತಾವ್ ಸಹಾನುಭೂತಿ ಇದ್ದೀರಿ. ಈಗ ಕ್ಯಾಬಿನೆಟ್ ಏನ್ ತೀರ್ಮಾನ ತಗೊಂಡಿದೆ ಅದೇ ಅಂತಿಮ.